Welcome to News Insights. क्लीन करवा रखे मिलता है नए रखता है नहीं तो तक लिखा ಕರ್ಕೊಂಡು ಹೋಗಿ ನಾವು ಅಡ್ಮಿಟ್ ಮಾಡಿ ಅಲ್ಲಿ ಡಾಕ್ಟರ್ಗೆ ಅಲ್ಲಿ ಪಿ ಆರ್ ಓಗೆ ಹೇಳಿ ಬರ್ತೀವಿ. ಅವರು ಹುಷಾರಾದ ತಕ್ಷಣ ನಮ್ಗೆ ಹೇಳಿ ನಾವು ಕರ್ಕೊಂಡು ಹೋಗ್ತೀವಿ. ಅವ್ರಿಗೆ ಯಾರೂ ಇಲ್ಲ ಅಂದರೆ ನೀವು ಫ್ಯಾಮಿಲಿ ಟ್ರೇಸ್ ಮಾಡೋದಿದ್ರೆ ಫ್ಯಾಮಿಲಿ ಟ್ರೇಸ್ ಮಾಡಿ ನಾವು ಫ್ಯಾಮಿಲಿ ಜೊತೆ ರಿಯೂನೈಟ್ ಮಾಡ್ತೀವಿ ಅಂತ. ಫ್ಯಾಮಿಲಿ ಇಲ್ಲ ಅಂದರೆ ನಮ್ಮಲ್ಲಿ ಕರ್ಕೊಂಡು ಬನ್ನಿ, ನಮ್ಮಲ್ಲಿ ಜಾಗ ಇದೆ, ನಾವು ನೋಡ್ಕೊತೀವಿ, ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ. ಅವ್ರಿಗೇನೋ ಮೆಡಿಕಲ್ ಕೇರ್, ಇವಾಗ ಏನೋ ಒಂದು ಗಾಯ ಆಗಿದೆ ಅವ್ರಿಗೆ ಅಥವಾ ಫ್ರ್ಯಾಕ್ಚರ್ ಆಗಿದೆ. ಎಷ್ಟೊಂದು ಜನ ಫ್ರ್ಯಾಕ್ಚರ್ ಆಗಿ ಅದು ಹಾಗೆ ಬಿಟ್ಬಿಟ್ಟಿರ್ತಾರೆ, ತುಂಬ ಹಳೆ ಫ್ರ್ಯಾಕ್ಚರ್ಸ್ ಆಗಿರುತ್ತೆ. ಅವನ್ನೆಲ್ಲ ಕರ್ಕೊಂಡ್ಬಂದು ನಾವು ನಮ್ಮದು ಟೈಅಪ್ಸ್ ಇದೆ ಹಾಸ್ಪಿಟಲ್ಸ್ ಜೊತೆ, ಅವ್ರ ಜೊತೆ ನಾವು ಫ್ರೀ ಆಪ್ರೇಷನ್ ಮಾಡಿಸ್ಕೊಟ್ಟು ಅವ್ರಿಗೆ ಫಿಕ್ಸ್ ಮಾಡಿಸ್ಕೊಡ್ತೀವಿ. ಕೆಲವ್ರದ್ದು ಕಾಲು ಅಥವಾ ಕೈ ನೋಡ್ಕೊಂಡರೆ ಗ್ಯಾಂಗ್ರೀನ್ ಆಗಿ ಹೊಳ್ತೋಗಿರುತ್ತೆ, ಅದನ್ನು ನಾವು ಕಟ್ ಮಾಡಿಸಿ ಅವ್ರಿಗೆ ಆರ್ಟಿಫಿಷಿಯಲ್ ಹ್ಯಾಂಡ್ ಅಥವಾ ಆರ್ಟಿಫಿಷಿಯಲ್ ಲಿಂಬು ಕೊಡ್ತೀವಿ. ಕೆಲವರು ಹುಷಾರಾದ್ಮೇಲೆ ಸರಿ ನಾವು ನಮ್ಮ ಜೀವನ ನೋಡ್ಕೊತೀವಿ ಅಂತ ಹೋಗ್ತಾರೆ. ಕೆಲವರು ಇಲ್ಲ ನಾನು ಇಲ್ಲೇ ಸೇವೆ ಮಾಡ್ತೀನಿ ಬಿಕಾಸ್ ನನಗಿದು ಮತ್ತೆ ಇನ್ನೊಂದು ಜೀವನ ಕೊಟ್ಟಿದೆ ಅಂತ ಇಲ್ಲೇ ಉಳ್ಕೋತಾರೆ. ಹಾಗೆ ನಮ್ಮಲ್ಲಿ 30 ವರ್ಷದಿಂದ ಜನ ಇದ್ದಾರೆ. ಈ ಆಶ್ರಮ ಇವಾಗಿಂದಲ್ಲ, 2 ದಿವಸದಲ್ಲ, 3 ದಿವಸದಲ್ಲ, ಇಟ್ಸ್ ಬೀನ್ ದೇರ್ ಫಾರ್ ಲಾಸ್ಟ್ 30 years. 30 ವರ್ಷದಿಂದ ನೋಡ್ಕೊತಾ ಇದ್ದೀವಿ. ಸೊ ನಮ್ಮಲ್ಲಿ ಬಂದವ್ರು ನಮ್ಮಲ್ಲಿರ್ತಾರೆ, ಕೆಲವರು ಕೊನೆ ತನಕ ನಮ್ಮಲ್ಲಿರ್ತಾರೆ. ಸೊ ಅವ್ರು ಸತ್ತಾಗ್ಲೂ ಅವ್ರದ್ದೇನು ಕಾರ್ಯಗಳು ಮುಗಿಸ್ಬೇಕೋ ಅದನ್ನೆಲ್ಲ ನಮ್ಮ ಟೀಮ್ ಮಾಡುತ್ತೆ. ಸೊ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಜನ ಇದ್ದಾರೆ. ಸೊ ದಿವಸ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ 600 ಜನಕ್ಕೆ ಅಡುಗೆ ಮಾಡ್ತೀವಿ ನಾವು. ಒಳ್ಳೆ ಊಟ ಸಿಗುತ್ತೆ. ಸೊ ಆಮೇಲೆ ನಿಮ್ದು ಇದೆಲ್ಲ ಮುಗಿದ್ಮೇಲೆ ನಾವು ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೋದು. ಸೊ 600 ಜನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸೊ ಊಟ ಮಾಡ್ತೀವಿ. ಯಾರು ಡೋನರ್ಸ್ ಬಂತು ಅಂದರೆ ಹೇಳ್ತೀವಿ ನಮ್ದು ಇದು ಈ ಥರ ಇದೆ ಆಶ್ರಮ, ಅವ್ರ ಕೈಲೇನಾಗುತ್ತೆ ಅವ್ರು ಡೊನೇಟ್ ಮಾಡಿ ಹೋಗ್ತಾರೆ. ಆ ರೀತಿ 600 ಜನ ಇದ್ದಾರೆ. ಬಟ್ ಕೆಲವ್ರಿಗೆ ಮನೆ ಇದೆ, ಸಂಸಾರ ಇದೆ, ಅಪ್ಪ ಅಮ್ಮ ಇದ್ದಾರೆ, ಮಕ್ಕಳಿದ್ದಾರೆ. ಬಟ್ ನಾವು ಇವ್ರನ್ನ ಕರ್ಕೊಂಡು ಬಂದಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ನಿಮ್ಮ ತಂದೆ ನಮ್ಮ ಜೊತೆ ಇದ್ದಾರೆ, ಅಥವಾ ನಿಮ್ಮ ತಾಯಿ ನಮ್ಮ ಜೊತೆ ಇದ್ದಾರೆ, ಅಥವಾ ನಿಮ್ಮ ಅಕ್ಕ ತಂಗಿ ನಮ್ಮ ಜೊತೆ ಇದ್ದಾರೆ ಅಂದರೆ ಎಷ್ಟೊಂದು ಜನ ನಮ್ಗೆ ಬೇಡ ಅವರು ಅಂತ ಹೇಳಿ ವಾಪಸ್ ಹೋಗಿದ್ದಾರೆ. ಫೋನ್ ಮತ್ತೆ ನಾವು ಮಾಡಿದಾಗ ಫೋನ್ ತೆಗ್ದಿಲ್ಲ, ಅಂಥವ್ರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಸೊ ಹಾಗೆ ಕೆಲವರು 3 ವರ್ಷದಿಂದ 1 ವರ್ಷದಿಂದ ಮಿಸ್ಸಿಂಗ್ ಕೇಸಸ್ ಇದ್ದಾಗ ಅವ್ರು ನಮ್ಮಲ್ಲಿ ಹುಡ್ಕೊಂಡ್ಬಂದು ಮನೆಗೆ ಕರ್ಕೊಂಡು ಹೋಗಿದ್ದು ಇದೆ. ಸೊ ವಿ ಹ್ಯಾವ್ 2 ಡಿಫ್ರೆಂಟ್ ವೆರೈಟೀಸ್ ಆಫ್ ಪೀಪಲ್. ಕೆಲವರು ಮನೆಯವ್ರು ಬಂದು ಖುಷಿಯಿಂದ ಕರ್ಕೊಂಡು ಹೋಗ್ತಾರೆ, ಓ ನನ್ನ ತಂದೆ ಸಿಕ್ಕಿದ್ರು, ನನ್ನ ತಾಯಿ ಸಿಕ್ಕಿದ್ರು ಅಂತ. ಕೆಲವರು ನಮಗೆ ಬೇಡವೇ ಬೇಡ, ನೀವು ಇಟ್ಕೊಳ್ಳೋದಿದ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ವಾಪಸ್ ರೋಡಿಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಸೊ ಆ ರೀತಿಯೂ ಇದೆ ನಮ್ಮಲ್ಲಿ. ಸೊ ನಾವು ಈ ಆಶ್ರಮ ಶುರು ಮಾಡಿದಾಗ ಇದ್ದಿದ್ದು ಬರೀ ಇಂಥವ್ರಿಗೆ ಈ ಆಶ್ರಮ ಅಂತ ರೆಸ್ಟ್ರಿಕ್ಟ್ ಮಾಡಲಿಲ್ಲ. ಇವಾಗ ಕೆಲವು ಕಡೆ ನೀವು ಹೋದರೆ ಬರೀ HIV ಅವ್ರು ಇರ್ತಾರೆ, ಬರೀ ಕ್ಯಾನ್ಸರ್ ಅವ್ರು ಇರ್ತಾರೆ, ಇಲ್ಲ ಬರೀ ಮಕ್ಳು ಇರ್ತಾರೆ, ಇಲ್ಲ ಬರೀ ಹೆಣ್ಮಕ್ಳು ಇರ್ತಾರೆ. ಆ ರೀತಿ ನಾವು ಯಾರಿಗೂ ರೆಸ್ಟ್ರಿಕ್ಟ್ ಮಾಡಿಲ್ಲ. ನಮ್ಮಲ್ಲಿ ಏಜ್ ಕ್ರೈಟೀರಿಯಾ ಇಲ್ಲ, ನಮ್ಮಲ್ಲಿ ಕಾಸ್ಟ್ ನಾವು ಚೆಕ್ ಮಾಡಲ್ಲ, ಏನು ಹುಷಾರಿಲ್ಲ ಅನ್ನೋದು ನಾವು ಕೇಳಲ್ಲ. ಅವ್ರಿಗೆ ನಿಮ್ಗೆ ಇದೇ ಕಾಯಿಲೆ ಇದೆಯಾ, ಈ ಕಾಯಿಲೆ ಇಲ್ವಾ ಅಂತ ನಾವು ಕೇಳಲ್ಲ. ಹೆಂಗಿದೆ ಅವ್ರಿಗೆ ಏನು ನಮ್ಮಿಂದ ಏನು ಸಪೋರ್ಟ್ ಬೇಕು ನಾವು ಕರ್ಕೊಂಡು ಬರ್ತೀವಿ. ಎಸ್ಪೆಷಲಿ ಕೋವಿಡ್ ಮುಗಿದ್ಮೇಲೆ ನಮ್ಮಲ್ಲಿ ತುಂಬ ಜನ ಬಂದರು. ಯಾಕೆಂದರೆ ಅವ್ರ ಮನೆಗಳು ಕಳ್ಕೊಂಡ್ರು, ಅವ್ರ ಸಂಸಾರ ಕಳ್ಕೊಂಡ್ರು, ಮಕ್ಕಳನ್ನ ಕಳ್ಕೊಂಡ್ರು ಅಂಥವ್ರು ನಮಗೆ ಕೋವಿಡ್ ಆದಮೇಲೆ ತುಂಬ ಜನ ಸಿಕ್ಕಿದ್ದಾರೆ. ಹಾಗೆ ಇದು ಬರೀ ರಸ್ತೆಯಲ್ಲಿ ಬಿದ್ದವ್ರನ್ನ ನಾವು ಕರ್ಕೊಂಡು ಬರೋಲ್ಲ. ಕೆಲವು ಕಡೆ ತುಂಬ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಯಾರೂ ಇರೋಲ್ಲ ನೋಡ್ಕೊಳ್ಳೋಕ್ಕೆ, ಅಂಥವ್ರನ್ನೂ ನಾವು ಕರ್ಕೊಂಡು ಬಂದು ನೋಡ್ಕೊಳ್ತೀವಿ. ಬೇಸಿಕಲಿ ಏನಂದರೆ ಮನೆ ಇಲ್ಲದೆ ಇರೋರಿಗೆ ಮನೆ ಕೊಡೋ ಉದ್ದೇಶ ನಮ್ಮದು. ಒಂದು ಪ್ರೀತಿ, ಒಂದು ಮನೆ, ಒಂದು ಕೇರ್, ಒಂದು ಕನ್ಸರ್ನ್, ಆ ಇಂಟೆನ್ಷನಿಂದ ಈ ಹೋಮ್ಸು 30 ವರ್ಷದಿಂದ ನಡೀತಾ ಇದೆ. ಅವರಿಗೆ ಊಟ, ಬಟ್ಟೆ, ಶೆಲ್ಟರ್ ಪ್ರತಿಯೊಂದು ಕೊಡ್ತೀವಿ. ಬೇಸಿಕ್ ಮೆಡಿಕಲ್ ಕೇರ್ ನಾವು ಕೊಡ್ತೀವಿ. ಬಡವರಿಗೆ ಸರ್ವಿಸ್ 40 ವರ್ಷ ನಾವು ಈಗ ನೋಡ್ತಾ ಇದ್ದೀನಿ. ಐ ವಾಸ್ ನಾಟ್ ಇವನ್ 20 years old. ಐ ವಾಸ್ ಲೆಸ್ ದೆನ್ 20 years old. ಬೆಂಗಳೂರು ಆ ಟೈಮ್ನಲ್ಲಿ ಬೆಂಗಳೂರಲ್ಲಿ ನಾವು ಟುಡೇ ಯು ಆರ್ ಸೀಯಿಂಗ್ ಇಸ್ ಕೋಲ್ಡ್, ಬೆಂಗಳೂರು ಸ್ವಲ್ಪ ಕೋಲ್ಡ್ ಆಗಿದೆ. ಆ ಟೈಮ್ 40 ವರ್ಷ ಮುಂಚೆ ಯು ಮಸ್ಟ್ ಬಿ ನೋಯಿಂಗ್
Bangalore was very different. Too much cold, and poor people ಬಡವರಿಗೆ ಊಟ ಇಲ್ಲ. ರಾತ್ರಿ ಕೆಲಸ ಆದಮೇಲೆ ರೋಡ್ನಲ್ಲಿ ಅವೆನ್ಯೂ ರೋಡ್, ಚಿಕ್ಕಪೇಟ್ ಅಲ್ಲಿ ರೋಡ್ ತುಂಬ ಜನ ಊಟ ಮಾಡಿಲ್ಲ, ಸುಮ್ಮನೆ ಇತ್ತು. ನಾವು ಕೆಂಪೇಗೌಡ ರಸ್ತೆ, ವಿ ಹ್ಯಾಡ್ ಕಿಡ್ಸ್ ಕೆಂಪೇಗೌಡ ರೋಡ್. I used to take dosa, rice, roti, chapati in the night and give poor people 40 years back. After 10 years, I realized, ಏನು ಮಾಡಬೇಕು? Suppose I pick one man from the street, I take him to one home. ಅವ್ರ ಹತ್ರ ಇವ್ರಿಗೆ ಅಮ್ಮ ಇದೆಯಾ, ಅಮ್ಮ ಅಪ್ಪ ಇದೆಯಾ? ಹಾಂ ಇದೆ, ನಾವು ತಗೊಳ್ಳೋಣ. ಮದರ್ ಟ್ರೀಸಾ ಹೋಮ್ನಲ್ಲಿ ಅಮ್ಮ ಅಪ್ಪ ಇಲ್ಲ, ತಗೊಳ್ತೀವಿ. ಅಮ್ಮ ಏನು ಮಾಡಬೇಕು? ವಾಟ್ ಮದರ್ ಶುಡ್ ಡು? Mother has no job, mother has no food, small baby in the hand. Sorry, we cannot take. If you give the child, you get out. Don't come back again. ಎಲ್ಲ ಹೋಮ್ಗೆ ಒಂದೊಂದು ಕಂಡೀಷನ್ ಇತ್ತು. ಅದಕ್ಕೋಸ್ಕರ ವಿ ಓಪನ್ಡ್ ಅ ಹೋಮ್, ಅವರ್ ಓನ್ ಹೋಮ್. ಏನಕ್ಕೆ ಈ ಹೋಮ್ನಲ್ಲಿ ಯಾವುದು ಕಂಡೀಷನ್ ಇಲ್ಲ. ಯಾರಿಗೆ ಊಟ ಇಲ್ಲ, ಮನೆ ಇಲ್ಲ, ಫ್ಯಾಮಿಲಿ ಇಲ್ಲ, ಡೆಸ್ಟಿಟ್ಯೂಟ್ ಇದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಇಟ್ ಡಸಂಟ್ ಮ್ಯಾಟರ್. ನೋ ಕ್ವೆಶ್ಚನ್. ಎನಿ ರಿಲಿಜನ್, ಎನಿ ಕಾಸ್ಟ್, ಎನಿ ಕ್ರೀಡ್. 30 ವರ್ಷ ಆಯಿತು. ಆ ಟೈಮ್ ಈ ಹೋಮ್ ಓಪನ್ ಮಾಡಿದ್ರು, ಯಾರೂ ಇರಲಿಲ್ಲ. 2 patients, 2 citizens, 2 residents. ಟುಡೇ ವಿ ಆರ್ ಹಿಯರ್ more than 130, 140, 150. ನಮ್ಮದು ಬನ್ನಕಟ್ಟ ರೋಡ್ನಲ್ಲಿ ವಿ ಹ್ಯಾವ್ ಗಾಟ್ more than 500 people. Total we are today touching more than 600 people. We had 3 homes with 800 people. And ಈಗ ನೋಡಿದ್ರೆ ಒಂದು ಹೊಸ ವಾರ್ಡ್ ಓಪನ್ ಆಗ್ತಾ ಇದೆ. ವಿ ಆರ್ ಓಪನಿಂಗ್ a new children's ward. And Bannarghetta, we have built one more floor. The ground floor, first floor, second floor. ಇದೆಲ್ಲ ಕೆಲಸ ನಾವು ಮಾಡ್ತಾ ಇದ್ದೀವಿ, ದೇವರು ಮಾಡ್ತಾರೆ. This work till today, maybe in 30 years, over 1 ಲಕ್ಷ ಮೇಲೆ ಜನ ಬರ್ಬೋದು. ಡೆಸ್ಟಿಟ್ಯೂಟ್, ಆನ್ ದ ಸ್ಟ್ರೀಟ್. ಈಗ ಬೆಂಗಳೂರು ಪೊಲೀಸ್ನಲ್ಲಿ ಏನಾದರೂ ಕೇಸ್ ಸಿಕ್ಕಿದ್ರೆ ಸ್ಟ್ರೇಟ್ ಅವೇ ಫೋನ್ ಮಾಡ್ತಾರೆ, ಸರ್ ಪಿಕಪ್ ಮಾಡಿ. ಈ ಗಟರ್ನಲ್ಲಿ ಒಂದು ಜನ ಇದ್ದಾರೆ, ಸ್ಲಮ್ನಲ್ಲಿ ಒಂದು ಜನ ಇದ್ದಾರೆ. ಬೋರಿಂಗ್ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಔಟ್ಸೈಡ್ ಇಫ್ ಯು ಗೋ, ಸಪೋಸ್ ಯಾರಿಗೆ ಫ್ಯಾಮಿಲಿ ಇಲ್ಲ, ಏನು ಮಾಡ್ತಾರೆ ಡಾಕ್ಟರ್? ಸುಮ್ಮನೆ ತಗೊಳ್ಬೇಕು. ಒಂದು ಟೊಮ್ಯಾಟೊ, ಆಲೂ ಏನಾಗ್ತಾರೆ, ಏನು ಬಿಸಾಕ್ತೀರಾ? ಸುಮ್ಮನೆ ಅವ್ರು ಆಚೆ ಬಿಸಾಕ್ತಾರೆ. ಇವತ್ತು ಹ್ಯೂಮನ್ ಲೈಫ್ಗೆ ವ್ಯಾಲ್ಯೂ ಇದೆ, ಏನು ವ್ಯಾಲ್ಯೂ ಇಲ್ಲ. ವೆರಿ ಸ್ಯಾಡ್. ಬಟ್ ಇದು ದೇವರ ಕೃಪಾ, ಗ್ರೇಸ್ ಆಫ್ ಗಾಡ್. ವಿ ಸ್ಟಾರ್ಟೆಡ್ ದಿಸ್ ಇನ್ 1985-86 ಇನ್ ಸಿಟಿ ಏರಿಯಾ. Today we are reached 2025, 40 years. And ಈ ಕೆಲಸ ನಡಿಬೇಕು, ಇನ್ನು ಮುಂದೆ ಆಗ್ತಾ ಇರಬೇಕು. Therefore we will, in Bannarghetta we will build another 500 beds, another 1000 beds. 1000 2000 ಬೆಡ್ ಆಗುತ್ತೆ in the next few years, maybe 5 years, I don't. ಏನು ಅರ್ಜೆಂಟ್ ಮಾಡ್ತಾ ಇಲ್ಲ. ಬಟ್ ದ ಗೋಲ್ ಇಸ್ ಒನ್ ಥಿಂಗ್. ಯಾರು ರೋಡ್ನಲ್ಲಿ ಜನ ಇದ್ದಾರೆ ಅವರು ರೋಡ್ನಲ್ಲಿ ಇರಬಾರ್ದು. ಏನಕ್ಕೆ? ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಗಾಡ್. ಮನುಷ್ಯನಲ್ಲಿ ದೇವರು ಒಳಗಡೆ ಇದು ಆತ್ಮ ಪರಮಾತ್ಮ. ಸೊ ನಾವು ಇಲ್ಲಿ ನೋಡಿದ್ರೆ ನಾವು ಏನು ನಮ್ದು ಕ್ಯಾಪ್ಷನ್ ಇದೆ, ಸರ್ವಿಂಗ್ ಹ್ಯುಮ್ಯಾನಿಟಿ ಇಸ್ ಪ್ರೇಯರ್. ಮುಂಚೆ 30 ವರ್ಷ ಮುಂಚೆ ಆ ಥರ ಇರಲಿಲ್ಲ. 33 ವರ್ಷ ಮುಂಚೆ ಏನಿತ್ತು, ಬಡವರಿಗೆ ಸ್ವಲ್ಪ ಸಹಾಯ ಮಾಡಿ, ಊಟ ಇಲ್ಲ, ಸ್ವಲ್ಪ ಸಪೋಸ್ ಒಂದು ಜನ ಇದೆ ಅವ್ರಿಗೆ ಈ ಥರ ಕಟ್ಟಾಗಿದೆ. ಒಂದು ಸಿಟಿ ಮಾರ್ಕೆಟ್ನಲ್ಲಿ ಒಂದು ಅಮ್ಮ ಆಯಿತು, ಫೈಟ್ ಮಾಡಿದ್ರು, ಒಂದು ಜನ ರೋಡಿಗೆ ಫೈಟ್ ಮಾಡಿದ್ರು. ಅವ್ರು ಏನು ಮಾಡಿದ್ರು, ನೈಫ್ ತಗೊಂಡು ನೈಫ್ ಇಲ್ಲಿ ನೈಫ್ ಬಂದರು. ಈ ಥರ ಕಂಡೀಷನ್ಗೆ ಫ್ರೀ ಟ್ರೀಟ್ಮೆಂಟ್ ಯಾರು ಕೊಡ್ತಾರೆ? ಫ್ರೀ ಟ್ರೀಟ್ಮೆಂಟ್ ಯಾರು ಕೊಡೋಕ್ಕೆ ದುಡ್ಡು ಬೇಕು. ದುಡ್ಡು ಇಲ್ಲ, ನಾವು ಯಾರು ಟಚ್ ಮಾಡಲ್ಲ. ಸೊ ವಿ ಯೂಸ್ ಟು ಪಿಕ್ ಅಪ್ ಪೀಪಲ್ ಲೈಕ್ ದ್ಯಾಟ್. ಒಂದು ಅಮ್ಮ ಇತ್ತು, ಅವ್ರ ಚಿಕ್ಕ ಮಗುಗೆ ಸ್ಕಿನ್ ಇನ್ಫೆಕ್ಷನ್ ಇತ್ತು, ಅವ್ರಿಗೆ ದುಡ್ಡಿಲ್ಲ. ಸ್ವಲ್ಪ ಟ್ರೈ ಮಾಡಿದ್ರು, ಏನಾದರೂ ಒಂದು ಹಲ್ದಿ ಹಾಕು, ಇದು ಹಾಕು, ಯಾರೋ ಮಾಡಿದ್ರು ಹೋಮ್ ಟ್ರೀಟ್ಮೆಂಟ್. 1 ವೀಕ್ 2 ವೀಕ್ಸ್ನಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದ್ದು ಅದು ಇನ್ಫೆಕ್ಷನ್. ಏನು ಮಾಡಿದ್ರು, ಉಪ್ಪಾರ್ಕಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಚಡ ತೊಟ್ಟಿ ಇದೆ, ತೊಟ್ಟಿನಲ್ಲಿ ಬಿಸಾಗಿ ಮಕ್ಕಳಿಗೆ. ನಾವು ಮಕ್ಕಳಿಗೆ ತೊಟ್ಟಿಯಿಂದ ಪಿಕಪ್ ಮಾಡಿದ್ರು. ವಿ ಪಿಕ್ಡ್ ಅಪ್ ದ ಸ್ಮಾಲ್ ಬೇಬಿ ಆ್ಯಂಡ್ ಇನ್ ದಿಸ್ ಹೋಮ್ ದಟ್ ಬೇಬಿ ಗ್ರೂ ಫಾರ್ ಅಬೌಟ್ 4 years. Then we adopted to a new mother. Now that girl must be married and must be... I'm talking about somebody is dying on the street. ಅದು Bannarghetta home also similar. And ನಾವು ಪ್ರಯತ್ನ ಮಾಡ್ತೇವೆ ಏನು,
ಎಷ್ಟು ಜನಕ್ಕೆ ಸಹಾಯ ಮಾಡಬೇಕು ಮಾಡಬೇಕು. ಆ್ಯಂಡ್ ಏನು ಒಂದು ಮ್ಯಾಜಿಕ್, ಯಾವಾಗ ದುಡ್ಡು ಕಡಿಮೆ ಆಗಲಿಲ್ಲ, ನಮ್ಮಲ್ಲಿ ದೇವರಿದ್ದಾರೆ. ಆ ಥರ ಬಡವರಲ್ಲಿ ಎವ್ರಿ ಸಫರಿಂಗ್ ಪರ್ಸನ್ ಹ್ಯಾಸ್ ಗಾಡ್. ಆ್ಯಂಡ್ ವೆನ್ ವಿ ಸರ್ವ್ ಲೈಕ್ ದಟ್ ಇಸ್ ಕರ್ಮ ಯೋಗ. ಅರ್ಥ ಏನು? ಇದು ಸೇವಾ ಇಲ್ಲ, ಇದು ಸೇವಾ ಮಾಡಿದೆ ಇದೇ ಪೂಜಾ. ದೇವರಿಗೆ ನೀವು ಯಾರು ಭೇಟಿ ಮಾಡೋಕ್ಕೆ ಆಗಲ್ಲ, ಬಟ್ ಇಲ್ಲಿ ದೇವರು ಸಿಗುತ್ತೆ, ಜನಲ್ಲಿ ದೇವರಿದ್ದಾರೆ. ಆ ಥರ ದೇವರು